I'm not seeing enough life. ಎಲ್ಲರಿಗೂ ನಮಸ್ಕಾರ. ನನಗೆ ಇಲ್ಲಿ ಸಾಕಷ್ಟು ಜೀವಂತಿಕೆ ಕಾಣಿಸ್ತಾ ಇಲ್ಲ. When I stood here, ಕಳೆದ ವರ್ಷ ಮಹಾಶಿವರಾತ್ರಿ ನಾನು ಇಲ್ಲಿ I was in excruciating pain. ನಿಂತಾಗ ನಾನು ಬಹಳ ನೋವಿನಿಂದ ನರಳುತ್ತಿದ್ದೆ. Post Mahashivratri, I was to ಮಹಾಶಿವರಾತ್ರಿ ಆದ ನಂತರ months break and ನಾನು 1 ತಿಂಗಳು fix this. ವಿರಾಮವನ್ನು ತೆಗೆದುಕೊಳ್ಳಬೇಕಿತ್ತು. Happening, small injuries and stuff that happened. ನನ್ನ ಮೆದುಳಿನಲ್ಲಿ ಆಗುತ್ತಿದ್ದಂತಹ But ಹಾನಿಯನ್ನು ಸರಿಪಡಿಸೋದಕ್ಕೆ. I went ಆದರೆ emergency surgery. ನಿಮಗೆಲ್ಲ ಗೊತ್ತಿರೋ ಥರ ನಾನೊಂದು Head and ಎಮರ್ಜೆನ್ಸಿ one. ಸರ್ಜರಿ ಮಾಡಿಸಿಕೊಂಡೆ. ನಂತರ ಇನ್ನೊಂದು ಸರ್ಜರಿ ಮಾಡಿಸಿಕೊಂಡೆ. Doctors thought they lost me. ಡಾಕ್ಟರ್ಗಳು Here I am. ನನ್ನನ್ನು ಅವರು ಕಳ್ಕೊಂಡ್ರು ಅಂತ ಅವರಿಗೆ ಅನಿಸಿತ್ತು. ಆದರೆ ಈ ವರ್ಷ ಮತ್ತೆ ನಿಮ್ಮ ಮುಂದೆ ನಿಂತಿದ್ದೇನೆ. For all the medical skills of the people who attended to me, I bow down to them. ನನಗೆ ಚಿಕಿತ್ಸೆ ನೀಡಿದ ಎಲ್ಲ ವೈದ್ಯರಿಗೆ, ಸಿಬ್ಬಂದಿ ವರ್ಗದವರಿಗೆ All of your ಧನ್ಯವಾದಗಳು good love ಮತ್ತು ನಿಮ್ಮ ಪ್ರೀತಿಗೆ. me going. And ನಿಮ್ಮ ಪ್ರೀತಿ ನನ್ನನ್ನು ಜೀವಂತವಾಗಿ ಇಟ್ಟಿತ್ತು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಆದಿಯೋಗಿಯ ಅನುಗ್ರಹ. on me, I tried to cross the line, but he pushed me back. ನಾನು ಗೆರೆಯನ್ನು ದಾಟಿ ಹೋಗಲಿಕ್ಕೆ ಪ್ರಯತ್ನಪಟ್ಟೆ, ಆದರೆ ಅವನು ನನ್ನನ್ನು ಮತ್ತೆ ಹಿಂದಕ್ಕೆ ತಳ್ಳಿದ. When all this is happening ಇದೆಲ್ಲ with you, people around me saw, well, physically ನಡೀತಾ ಇದ್ದಾಗ ನನ್ನೊಳಗೆ ಏನು ನಡೀತಾ ಇತ್ತು, ನನ್ನ ಸುತ್ತ ಇದ್ದವರು ನನ್ನ ದೇಹಕ್ಕೆ ಎಲ್ಲರಿಗೂ ಆಗ್ತಾ ಇದ್ದಂತಹ ವಿಷಯಗಳು ಆಗ್ತಾ ಇರೋದನ್ನು ನೋಡಿದರು. ಮಾನಸಿಕವಾಗಿ ನಾನು ಸರಿಯಾಗಿಯೇ ಇದ್ದೆ. I was not any different from how I am today. ಇಂದು ನಾನು ಹೇಗಿದ್ದೇನೋ ನನ್ನ ಒಳಗೆ ನಾನು ಅಂದು ಕೂಡ ಹಾಗೇ ಇದ್ದೆ. ಕಳೆದ ಮಹಾಶಿವರಾತ್ರಿ Side was almost paralyzed with pain. ನನ್ನ ದೇಹದ ಬಲಭಾಗ ಇಡೀ This is the miracle of mind. ಪ್ಯಾರಲೈಸ್ ಆಗಿತ್ತು ಅನ್ನೋದು ನಿಮಗೆ No matter what's happening ಯಾರಿಗೂ ಗೊತ್ತಾಗಿರಲಿಲ್ಲ. ಇದುವೇ ಮನಸ್ಸಿನ ಚಮತ್ಕಾರ. ನಿಮ್ಮ ದೇಹದಲ್ಲಿ ಏನೇ ಆಗ್ತಾ ಇರಲಿ, ನಿಮ್ಮ ಸುತ್ತಮುತ್ತ ಏನೇ ಆಗ್ತಾ ಇರಲಿ, ಇಡೀ ಜಗತ್ತು ನಿಮ್ಮ ವಿರುದ್ಧ ತಿರುಗಿ ಬೀಳಲಿ, ಆದರೆ ನಿಮ್ಮ ಮನಸ್ಸು ನಿಮಗಾಗಿ ಕೆಲಸ ಮಾಡ್ತಾ ಇದ್ದರೆ happen effortlessly. ಅದು ಅನಾಯಾಸವಾಗಿ ಚಮತ್ಕಾರಗಳನ್ನು ಮಾಡುತ್ತೆ. But if your mind turns again, ಆದರೆ ನಿಮ್ಮದೇ ಮನಸ್ಸು ನಿಮ್ಮ ವಿರುದ್ಧವಾಗಿ ತಿರುಗಿಬಿಟ್ರೆ, whole world belongs ಇಡೀ ಜಗತ್ತು ನಿಮ್ಮದೇ ಆಗಿದ್ದರೂ ಕೂಡ, ನೀವು ಅರಮನೆಯಲ್ಲಿ ಇದ್ದರೂ ಕೂಡ, ಗುಡ್ಡದಷ್ಟು ಚಿನ್ನ ನಿಮ್ಮ ಬಳಿ ಇದ್ದರೂ ಕೂಡ ನಿಮ್ಮ ಜೀವನ ವ್ಯರ್ಥವಾಗುತ್ತೆ. there is no way out. ನಿಮ್ಮದೇ ಬುದ್ಧಿಶಕ್ತಿ ನಿಮ್ಮ ವಿರುದ್ಧವಾಗಿ ಬಿಟ್ಟರೆ ವಿಶ್ವದಲ್ಲಿ ಯಾವುದೇ ಶಕ್ತಿ ಇಲ್ಲ ನಿಮಗೆ ಸಹಾಯ ಮಾಡುವಂಥದ್ದು. If one wants to realize the miracle of mind, ಆದ್ದರಿಂದ ಮನಸ್ಸಿನ ಚಮತ್ಕಾರವನ್ನು ನೀವು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತಂದರೆ ಸರಳವಾದ ಸಾಧನಗಳಿವೆ. ತುಂಬ ಶಕ್ತಿಯುತ ಮತ್ತು ಸಂಕೀರ್ಣ ಪ್ರಕ್ರಿಯೆಗಳು ಕೂಡ ಇವೆ. ಆದರೆ what's happening there? If you want to do very complex and sophisticated ನೀವು ಹೆಚ್ಚು ಪರಿಷ್ಕೃತವಾದ ಸಾಧನಗಳನ್ನು ಬಳಸಬೇಕು ಅಂದರೆ ಹೆಚ್ಚು ಸಮಯ, ಏಕಾಗ್ರತೆ, ಬದ್ಧತೆ ಎಲ್ಲ ಬೇಕಾಗುತ್ತೆ ಅದನ್ನು ಅಭ್ಯಾಸ ಮಾಡಲಿಕ್ಕೆ. ಆದರೆ I don't know how much investment is worthwhile for your well-being. ನಿಮ್ಮ ಒಳಿತಿಗೆ ನೀವು ಎಷ್ಟು ಸಮಯವನ್ನು ಕಳೀಬೇಕು, ಹೂಡಬೇಕು ಅನ್ನೋದು ನೀವು ನಿರ್ಧರಿಸಬೇಕು. How much investment of time and energy ಎಷ್ಟು ಸಮಯ, ಎಷ್ಟು ಶಕ್ತಿಯನ್ನು for your well-being, that's something you must decide. ನಿಮ್ಮ ಒಳಿತಿಗೆ ನೀವು After watching the world, ಬಳಸಬೇಕು ಅನ್ನೋದು ನಿಮ್ಮ ನಿರ್ಧಾರ. demanding if anybody comes, minimum 18 months, you must ಹಿಂದೆ ಯಾರಾದರೂ ಬಂದಾಗ ನಾನು 18 ತಿಂಗಳು ನೀವು ಕನಿಷ್ಠ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಏಕೆಂದರೆ ನಾನು ಅನೇಕ ಜೀವಮಾನಗಳನ್ನೇ ಇದಕ್ಕೆ ಹೂಡಿದ್ದೆ. 18 ತಿಂಗಳು ಜನರು ಹೂಡ್ತಾರೆ ಅಂತ ಅಂದ್ಕೊಂಡೆ, ಆದರೆ ಜನರಿಗೆ 18 ತಿಂಗಳೇ ಹೆಚ್ಚಾಯಿತು. ಆದ್ದರಿಂದ ನಾವು ಕಡಿಮೆ ಕಡಿಮೆ ಮಾಡ್ತಾ ಬಂದ್ವಿ. ಕೊನೆಗೆ ಅದು ನಾನು ಇದನ್ನು 7 ನಿಮಿಷಕ್ಕೆ ತಂದು ಬಿಟ್ಟಿದ್ದೇನೆ. ನೀವು ನಾಚಿಕೆ ಪಡಬೇಕು. ಕನಿಷ್ಠ 7 ನಿಮಿಷ ನೀವು for your well-being every day. ಪ್ರತಿದಿನ ನಿಮ್ಮ ಒಳಿತಿಗಾಗಿ ಕಳೆಯೋದಕ್ಕಾಗುತ್ತಾ? ಬರೀ 7 ನಿಮಿಷ ಅಷ್ಟೇ. 7 minutes a day, you can own your day. That's the miracle of mind.
7 ನಿಮಿಷ ನೀವು ಅಭ್ಯಾಸಗಳನ್ನು ಮಾಡಿದರೆ ಆ ಇಡೀ ದಿನವನ್ನು ನೀವು ಆನಂದದಿಂದ ಕಳೆಯಬಹುದು. ನಿಮ್ಮ ಮನಸ್ಸು ಚಮತ್ಕಾರಗಳನ್ನು ಮಾಡಬಹುದು. ಎಲ್ಲರೂ ತಮ್ಮ ಬಳಿ ಇರುವ ಸಿಲ್ಲಿ ಫೋನ್ಗಳ ಮೇಲೆ ಬಹಳ ಮೋಹಿತರಾಗಿದ್ದಾರೆ. ನೋಡಿ, ನೀವು ಯಾರನ್ನಾದರೂ ಸ್ಮಾರ್ಟ್ ಅಂತ ಕರೆಯೋದು ಅವರು ನಿಮಗಿಂತ ಹೆಚ್ಚು ಸ್ಮಾರ್ಟ್ ಆಗಿದ್ದರೆ ಮಾತ್ರ. ನೀವು ಫೋನನ್ನೇ ಸ್ಮಾರ್ಟ್ ಫೋನ್ ಅಂತ ಕರೆದ್ರೆ ನನಗೆ ಅದು ಇಷ್ಟ ಆಗ್ತಾ ಇಲ್ಲ. ಅದರ ಅರ್ಥ ಫೋನ್ ನಿಮಗಿಂತ ಸ್ಮಾರ್ಟ್ ಆಗಿದೆ ಅಂತ ಅರ್ಥ.